ಸರ್ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಅಲ್ಲಿ ನಮ್ಮ ಪಾರಂ ಪಕ್ಕದಾಗೆ ಕೆಲಸ ಇತ್ತು. ಏನಪ್ಪ ಕೆಲಸ ಅಂದರೆ ಅಲ್ಲಿ ತಿಪ್ಪೆ ಹಾಕಕ್ಕೆ ಒಂಥರ ಹಳ್ಳ ಥರ ಮಾಡಬೇಕಾಗಿತ್ತು. ಅಲ್ಲೆಲ್ಲ ಕ್ಲೀನಾಗಿ ಎದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಿ ಆಮೇಲೆ ತಿಮ್ನಾಕ್ನಳ್ಳಿ ಹೋಗ್ಬೇಕಾಗಿತ್ತು. ಅಲ್ಲೇನಪ್ಪ ಕೆಲಸ ಅಂದರೆ ಪಾಯಕ್ಕೆ ಮಣ್ಣು ಹೊಡಿಯೋದು. ಅದನ್ನೆಲ್ಲ ಅಲ್ಲೆಲ್ಲ ಕಲ್ಲುಗಳೆಲ್ಲ ಇದ್ವು. ಅದನ್ನೆಲ್ಲ ಕ್ಲೀನಾಗಿ ಲೆವೆಲ್ ಮಾಡ್ಕೊಂಡು ನೋಡಿದ್ರೆ ನನ್ನಪ್ಪ ಟಿಪ್ಪರ್ ಬಂದಿತ್ತು. ಅದನ್ನ ನೋಡಿದರೆ ಟಿಪ್ಪರ್ದು ಒಂದು ವಿಷಯ ಆಗೋಯ್ತು. ಏನಪ್ಪ ಅಂದರೆ ಸೆಂಟ್ರ್ ರೋಡಾಗೆ ಬಂದು ನಿಂತ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿಲ್ಲ, ಹಿಂದಕ್ಕೆ ಹೋಗ್ತಾಯಿಲ್ಲ. ಅದನ್ನ ಎತ್ಕೊಂಡು ಹೋಗಿ ಸೈಡ್ಗೆಲ್ಲ ತಳ್ಕೊಟ್ಬಿಟ್ಟು ತಿರ್ಗಿ ಎಲ್ಲ ನಮ್ಮ ಕರ್ಮ ಅಂದ್ಕೊಂಡು ತಿರ್ಗಿ ಬಂದು ಟಿಪ್ಪರ್ಗಳು ಹೋಗೋ ಥರ ಕ್ಲೀನಾಗಿ ಹೆಂಗೋ ಲೆವೆಲ್ ಮಾಡಿ ಹಾಕಿದ್ನಿ. ನೋಡಿದರೆ ಟಿಪ್ಪರ್ ಇನ್ನೊಂದು ಟಿಪ್ಪರ್ ಎತ್ಕೊಂಬತ್ತೀನಿ ಅಂತ ಹೋದವ್ರು ಬಂದೇ ಇಲ್ಲ. ಆಮೇಲೆ ತಿರ್ಗಿ ಬಂದರು. ತಿರ್ಗಿ ಆ ಟಿಪ್ಪರ್ನ ಹಂಗೆ ಹೋದ್ನಿ ಅಲ್ಲಿ ನೋಡಿ ಆ ಗಾಡಿ ಸೈಡ್ಗೆ ಬಿದ್ದೈತೆ ಅಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ತಿರ್ಗಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ನಿ. ಅದನ್ನ ನೋಡಿದರೆ ಡೋರ್ ಹಾಕೋಕ್ಕಾಗಿಲ್ಲ ಲಾಕು. ಹಂಗೆ ಜಸ್ಪಿನಾಗೆ ಲಾಕ್ ಒಂಚೂರು ಪ್ರೆಸ್ ಮಾಡಿಕೊಟ್ಬಿಡ್ರಿ ಅಂತ ಹೇಳಿದ್ರು. ಅವರು ಡ್ರೈವರು ಸ್ವಾಮಿಗಳಾಗವ್ರೆ. ತಿರ್ಗಿ ಹಂಗೆ ಲೋಡ್ಗಳೆಲ್ಲ ಹಾಕ್ಕೊಂಡು ತಿರ್ಗಿ ಅನ್ಲೋಡ್ ಮಾಡ್ಕೊಂಬಂದು ನೋಡಿದರೆ ಅದ್ರಾಗ ಒಂದು ಟ್ರ್ಯಾಕ್ಟ್ರ್ ಲೋಡ್ ಇತ್ತು. ಅದನ್ನೆಲ್ಲ ಹಾಕಿ ಹಂಗೆ ತುಂಬಕ್ಕೆ ಹೋದರೆ ಪಾಪ ಅವ್ರು ಹೊಡ್ಸ್ಕೊಳೋರಿಗೆ ಲಾಸ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ತೆಗೆದ್ಬಿಟ್ಟು ತಿರ್ಗಿ ನಾನೊಂದು ರೌಂಡ್ ಹೋಗಿ ಬಂದು ಲೋಡು ಲೋಡೆಲ್ಲ ಹೋಗಿ ಅನ್ಲೋಡ್ ಮಾಡ್ಕೊಂಬಂದು ತಿರ್ಗಿ ಲೋಡಿಂಗ್ ಸ್ಟಾರ್ಟ್ ಮಾಡಿ ನಾನು ಟಿಪ್ಪರ್ ಆದ್ರೂ ಕಮ್ಮಿ ಅಂತೂ ಲೋಡ್ಗಳು ಹಾಕಿಲ್ಲ. ಫುಲ್ಲಾಗಿ ಲೋಡ್ಗಳು ತುಂಬ ಕಳಿಸಿದ್ನಿ. ಪಾಪ ಅವ್ರನ್ನ ಹೊಡ್ಸ್ಕೊಳೋರ್ಕೊ ಮೋಸ ಹಾಕ್ಕೊಡ್ದು. ತಿರ್ಗಿ ಹಂಗೆ ಲೋಡ್ಗಳೆಲ್ಲ ತುಂಬ್ಕೊಂಡು ತಿರ್ಗಿ ಲಾಸ್ಟ್ ಲೋಡು 6 ಗಂಟೆ ಆಯ್ತು ಅನ್ನೋ ಪಾಟ್ಗೆ ಲೋಡ್ಗಳೆಲ್ಲ ತುಂಬ್ಕೊಂಡು ಹೋಗಿ ಅಲ್ಲಿ ಲಾರಿ ಹತ್ರ ಹೋದ್ರಿ. ಯಾಕಪ್ಪ ಅಂದರೆ ಆ ಲಾರಿ ಇನ್ನೂ ಮೆಕ್ಯಾನಿಕ್ ಬರಬೇಕಾಗ್ತದ, ಕ್ಲಚ್ಚು ಲೋಡಿಂಗ್ ಹೋಗೈತೆ ಅಂತ ಹೇಳಿದ್ರು. ಅದನ್ನೆಲ್ಲ ಬ್ಯಾಟ್ರಿ ಗಾಡಿನಾಗೆ ಬಿಟ್ಟರೆ ಯಾರನ್ನ ಎತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಎಲ್ಲ ಬಿಚ್ಚಿ ಗಾಡಿನಾಗೆ ಎತ್ತಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ನಿಲ್ಲಿಸಿದ್ರೆ. ಇವತ್ತು ನನ್ನ ಜೀವನ ಇಷ್ಟು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.